ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಶ್ರದ್ಧಾ ಭಕ್ತಿಯಿಂದ ಕಿರು ತುಳು ಷಷ್ಠಿ ಆಚರಣೆ. ಚಿಂತಾಮಣಿ ನಗರದ ಮತ್ತು ತಾಲೂಕಿನಾದ್ಯಂತ ಕಿರು ಷಷ್ಠಿ ಹಬ್ಬವನ್ನು ಭಕ್ತಿಭಾವ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಚಂಪಾ ಷಷ್ಠಿ ನಂತರ ಬರುವ ಪುಷ್ಯ ಮಾಸದ ಶುಕ್ಲ ಪಕ್ಷದ 6ನೇ ದಿನ ಜನವರಿ 5ರಂದು ಸ್ಕಂದ ಷಷ್ಠಿಯ ದಿನ. ತ್ರಿಪುಷ್ಕರ ಯೋಗ, ರವಿಯೋಗ, ಸರ್ವಾರ್ಥ ಸಿದ್ಧಿ ಯೋಗ ಸೇರಿದಂತೆ 3 ಶುಭ ಯೋಗಗಳು ರೂಪುಗೊಳ್ಳುವ ದಿನ ತುಳು ಷಷ್ಠಿಯನ್ನು ಕಿರುಷಷ್ಠಿ ಹಬ್ಬ ಎಂದು ಕರೆಯುವ ಸಂಪ್ರದಾಯ. ಶಿವಪಾರ್ವತಿಯರ ಹಿರಿಯ ಮಗ ಕಾರ್ತಿಕೇಯನ ಆರಾಧನೆಗೆ ಈ ದಿನವನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ. ಸುಬ್ರಹ್ಮಣ್ಯನನ್ನು ದೇವತೆಗಳ ದಂಡನಾಯಕ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಆಚರಣೆ ಮಾಡಿದರು. ಭಕ್ತರು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯಲ್ಲಿ ಕಾರ್ತಿಕೇಯನ ಮೂರ್ತಿಗೆ ಹಣ್ಣು, ಹೂವು, ಧೂಪ, ದೀಪ, ಅಕ್ಷತೆ ಮತ್ತು ಶ್ರೀಗಂಧವನ್ನು ಸಮರ್ಪಿಸಿದರು. ನಂತರ ಕಾರ್ತಿಕೇಯನ ಮುಂದೆ ದೀಪವನ್ನು ಹಚ್ಚಿ ವಿಧಿವಿಧಾನಗಳ ಪ್ರಕಾರ ಪೂಜೆ ಮಾಡಿ ಆರತಿ ಮಾಡಿದರು. ಕಾರ್ತಿಕೇಯನ ಮಂತ್ರಗಳನ್ನು ಪಠಿಸಿ ಸ್ಕಂದ ಷಷ್ಠಿ ಉಪವಾಸದ ಕಥೆಯನ್ನು ಪಠಿಸಿದರು. ಸುಬ್ರಹ್ಮಣ್ಯ ದೇವಸ್ಥಾನ, ಉತ್ತ ಮತ್ತು ಅಶ್ವತ್ಥ ಮರದ ಕೆಳಗೆ ಸ್ಥಾಪಿಸಿರುವ ನಾಗರಕಲ್ಲುಗಳಿಗೆ ಭಕ್ತಿಭಾವದಿಂದ ದೀಪ ಹಚ್ಚಿ ಗಂಧ, ಪುಷ್ಪ, ಅಕ್ಷತೆಗಳಿಂದ ಪೂಜೆ ಸಲ್ಲಿಸಲು ಹಾಲು ಎರೆದರು. ಸುಬ್ರಹ್ಮಣ್ಯ ಅಥವಾ ಕಾರ್ತಿಕೇಯನನ್ನು ಪೂಜಿಸುವ ವಿಶೇಷ ದಿನ. ಈ ದಿನದ ಪೂಜೆಯಿಂದ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿ ತುಳು ಷಷ್ಠಿ ಹಬ್ಬಕ್ಕೆ ಬಹಳ ಮಹತ್ವ ಇದೆ. ಈ ದಿನದಂದು ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ದೇವರನ್ನು ಪೂಜಿಸುವುದರಿಂದ ಜನರ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತದೆ. ಇದಲ್ಲದೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ. ಈ ದಿನ ಕಾರ್ತಿಕೇಯನನ್ನು ಪೂಜಿಸುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರವಾಗುತ್ತದೆ. ಇದಲ್ಲದೆ ಕಾರ್ತಿಕೇಯನನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಭಾಗ್ಯ ಲಭಿಸುತ್ತದೆ ಎಂಬ ನಂಬಿಕೆ ಸಹ ಇದೆ. ಸುಬ್ರಹ್ಮಣ್ಯ ಷಷ್ಠಿ ನಂತರ ಬರುವ ಷಷ್ಠಿ ಕಿರುಷಷ್ಠಿ. ಈ ಷಷ್ಠಿಯನ್ನು ತುಳು ಷಷ್ಠಿ ಅಥವಾ ತುಳುವ ಷಷ್ಠಿ ಎಂದು ಸಹ ಕರೆಯುವುದುಂಟು. ಇದೇ ದಿನ ಘಾಟಿ ಸುಬ್ರಹ್ಮಣ್ಯ ರಥೋತ್ಸವ ನಡೆಯುತ್ತದೆ. ಈ ದಿನವು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ನಾಗರಾಧನೆಯಿಂದ ಜೀವನದ ಬಹು ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುತ್ತಾರೆ ಇಲ್ಲಿನ ಹಿರಿಯ ಪುರೋಹಿತರು. ಕುಂಡಲಿಯಲ್ಲಿ ಕುಜದೋಷವಿದ್ದಲ್ಲಿ, ಸರ್ಪದೋಷವಿದ್ದಲ್ಲಿ, ರಾಹುಕೇತುಗಳು ತೊಂದರೆ ಇದ್ದಲ್ಲಿ ಈ ಕ್ಷೇತ್ರದಲ್ಲಿ ಪೂಜೆ ಸಲ್ಲಿಸುವುದು ಒಳ್ಳೆಯ ಫಲಗಳಿಗೆ ನಾಂದಿಯಾಗುತ್ತದೆ. ಕುಜನಿಗೆ ರವಿ ಮತ್ತು ಗುರುಗ್ರಹಗಳು ಮಿತ್ರರಾಗುತ್ತಾರೆ. ಆದ್ದರಿಂದ ಜ್ಯೋತಿಷ್ಯದ ಪ್ರಕಾರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಭಾನುವಾರ, ಮಂಗಳವಾರ ಮತ್ತು ಗುರುವಾರಗಳು ಶ್ರೇಷ್ಠ ದಿನಗಳಾಗಿವೆ. ಆದರೆ ಇನ್ನುಳಿದ ದಿನಗಳಲ್ಲಿ ಷಷ್ಠಿಯ ತಿಥಿ ಬಂದರೆ ವಾರವನ್ನು ಪರಿಗಣಿಸದೆ ಆ ದಿನದಂದೇ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕಾಗುತ್ತದೆ ಎನ್ನುತ್ತಾರೆ ಪುರೋಹಿತರು. ಬಹುತೇಕ ಮಹಿಳೆಯರು ಇಂದು ಅವರ ಮನೆಗಳಿಗೆ ಸಮೀಪದ ಸುಬ್ರಹ್ಮಣ್ಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಹುತೇಕ ಮಂದಿ ಸಮೀಪದ ನಾಗರ ಹುತ್ತಗಳಿಗೆ ಕುಟುಂಬ ಸಮೇತ ತೆರಳಿ ವಿಶೇಷ ಪೂಜೆ ಸಲ್ಲಿಸುತ್ತಿರುವುದು ಸಹ